ಕಮಾನ್ ಗೋ. ನೋಡ್ಲಿಕ್ಕಲ್ಲಿ ಒಂದು ಅಡ್ವೆಂಚರ್ ಗೈಸ್ ಇದೆ, ಹೋಗ್ಲಿಕ್ಕೋಣ ಆ ಕಡೆ. Come on guys, let's go. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹೋಗ್ತಾ ಇರೋದು ಬೆಟ್ಟದ ಸಿದ್ದೇಶ್ವರ ದೇವಸ್ಥಾನಕ್ಕೆ. ಬ್ಯಾಂಗ್ಳೂರಿಂದ ಅಪ್ರಾಕ್ಸಿಮೇಟ್ಲಿ 60 to 70 ಕಿಲೋಮೀಟರ್ಸ್ ಆಗುತ್ತೆ. ಇದು ಕನಕಪುರ ಮತ್ತು ರಾಮನಗರಕ್ಕೆ ಹೋಗೋ ದಾರಿ ಮಧ್ಯ ಬರುತ್ತೆ. ಸೊ ಒನ್ ಡೇ ಬೆಸ್ಟ್ ಪ್ಲೇಸ್ ಟು ವಿಸಿಟ್ ಅನ್ನೋ ಥರ ಏನಾದರೂ ನೋಡಿಕೊಂಡ್ರೆ ವೀಕೆಂಡ್ಸಲ್ಲಿ ಇಟ್ ಮೈಟ್ ಬಿ ಒನ್ ಆಫ್ ದ ಬೆಸ್ಟ್ ಸ್ಪಾಟ್. ಈಗ ಟೈಮ್ ಆಲ್ಮೋಸ್ಟ್ 5:57 ಅಂದರೆ 6 o'clock. ಸೊ ಸಾರಕ್ಕಿ ಸಿಗ್ನಲಲ್ಲಿ ಎಲ್ಲ ಮೀಟಪ್ ಆಗೋದು ಅಂತ ಡಿಸ್ಕಸ್ ಮಾಡಿದ್ವಿ. ಇನ್ನೂ ಒಬ್ಬ ರೈಡರ್ ಬರೋದು ಮಿಸ್ಸಿಂಗ್ ಇದೆ. ಅವ್ರು ಬಂದು ಜಾಯ್ನ್ ಆದಮೇಲೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಏನು ಮಾಮ್ಸ್ ಇರಲಿ ಹೋಗೋಣ. ಒಬ್ಬ ಮುಂದೆ ಹೋಗ್ಬಿಟ್ಟಿದ್ದಾನೆ ಆಲ್ರೆಡಿ. ಸೊ ಎಲ್ಲರೂ ಬಂದು ಇಲ್ಲಿ ಮೀಟಪ್ ಆದ್ವಿ. ಈ ಗ್ರೂಪಲ್ಲಿ ನಾವು ಏನಾದರೂ ರೈಡಿಂಗ್ ಹೋದರೆ ಕಮ್ಯುನಿಕೇಷನ್ ತುಂಬಾ ಇಂಪಾರ್ಟೆಂಟು. ಎಲ್ಲಿ ಬಂದು ಮೀಟಪ್ ಆಗಬೇಕು, ಎಲ್ಲರೂ ಬಂದಿರ್ತಾರೆ, ಯಾರೋ ಒಬ್ಬ ಮುಂದೆ ಹೊರಟೋಗ್ಬಿಟ್ಟಿರ್ತಾನೆ, ಇಲ್ಲ ಯಾರೋ ಒಬ್ಬ ಫುಲ್ ಹಿಂದೆ ಉಳ್ಕೊಂಡ್ಬಿಟ್ಟಿರ್ತಾನೆ. ಮತ್ತು ಆ್ಯಸ್ ಯೂಶ್ವಲ್ ನಾವು 5 ಗಂಟೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಈಗ ಟೈಮ್ ಆಲ್ರೆಡಿ 6 ಆಗಿದೆ. ಈಗ ನಾವು ಕೋಣನಕುಂಟೆ ಕ್ರಾಸಲ್ಲಿ ಇದ್ದೀವಿ. ಈಗ ಹೋಗ್ತಾ ಇರೋದು ಕನಕಪುರ ಮೇನ್ ಹೈವೇಲಿ. ಇದು ಮೈಸೂರಿಗೆ ಕನೆಕ್ಟ್ ಆಗುತ್ತೆ, ಅಂದರೆ ಮೈಸೂರಿಗೆ ಹೋಗೋ ರೋಡ್ ಇದು. ಮುಂಚೆ ಎಲ್ಲ ತುಂಬಾ ಚಿಕ್ಕದಾಗಿತ್ತು, ಇವಾಗೆಲ್ಲ ತುಂಬ ದೊಡ್ಡ ಹೈವೇನೇ ಮಾಡಿದ್ದಾರೆ. ನಾನು ಫಸ್ಟ್ ಟೈಮ್ ಬ್ಯಾಂಗ್ಳೂರಿಗೆ ಬಂದಾಗ ಮೆಜೆಸ್ಟಿಕ್ಕಲ್ಲಿ ನನ್ನ ಹಾಸ್ಟೆಲ್ ಇತ್ತು. ನನ್ನ ಕಾಲೇಜ್ ಬಂದುಬಿಟ್ಟು YDIT ಅಂತ. ಮೆಜೆಸ್ಟಿಕ್ಕಿಂದ ಈ ರಘುವನಹಳ್ಳಿಗೆ ನಾನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೆ ಬಸ್ಸಲ್ಲಿ, BMTCಲಿ. ಅದು ಆಲ್ಮೋಸ್ಟ್ 1.5-2 hours ತಗೊಳ್ಳೋದು ಅಲ್ಲಿ ಮೆಜೆಸ್ಟಿಕ್ಕಿಂದ ಇಲ್ಲಿಗೆ ಬರೋದಕ್ಕೆ. ಅಷ್ಟೊಂದು ಟ್ರಾಫಿಕ್ ಇರೋದು ಈ ರೋಡಲ್ಲಿ. ಸೊ ಇದು ನಮ್ಮ ಕಾಲೇಜು. ಇವಾಗೆಲ್ಲ ನಮ್ಮ ಕಾಲೇಜ್ನ ಬೀಳಿಸ್ಬಿಟ್ಟಿದ್ದಾರೆ. ಇಲ್ಲಿ ನಮ್ಮ ಕಾಲೇಜ್ ಇತ್ತು, ಎಲ್ಲ ಬೀಳಿಸಿ ಪ್ರಾಪರ್ಟಿನ ಸೆಲ್ ಮಾಡಿಬಿಟ್ಟಿದ್ದಾರೆ. ಹಿಂಗೆ ನೋಡೋದಕ್ಕೆ ನನಗೂ ಬೇಜಾರಾಗುತ್ತೆ. ನಾವು ಓದಿರೋ ಕಾಲೇಜು ಈಗ ತೋರ್ಸೋಣ ಅಂದರೆ ಯಾರಿಗಾದ್ರೂ ಕಾಲೇಜೇ ಇಲ್ಲ ಇಲ್ಲಿ. ಇಲ್ಲೊಂದು ಬ್ಲಾಕ್ ಇತ್ತು ಒಂದು 2 ವರ್ಷದ ಕೆಳಗಡೆ, ಅದೊಂದು ಉಳಿಸಿದ್ರು. ಇವಾಗ ಅದನ್ನು ಡೆಮಾಲಿಷ್ ಮಾಡಿ ಏನೋ ಮಾಡಿಬಿಟ್ಟಿದ್ದಾರೆ. ತುಂಬ ಮೆಮೊರೀಸ್ ಇರುತ್ತೆ, ಎಷ್ಟೊಂದು ಫ್ರೆಂಡ್ಸ್ ಇರ್ತಾರೆ. ನಾವು ಮತ್ತೆ ಈ ಜಾಗಕ್ಕೆಲ್ಲ ವಾಪಸ್ ಬಂದಾಗ ಹಳೆ ನೆನಪುಗಳೆಲ್ಲ ನೆನಪಾಗುತ್ತೆ ಒಂದು ಸರಿ. ಆದರೆ ಬೇಜಾರೇನು ಅಂದರೆ ಅಲ್ಲಿ ತೋರಿಸೋದಕ್ಕೆ ನಮ್ಮ ಕಾಲೇಜು ಅಂತ ತೋರಿಸೋದಕ್ಕೆ ಕಾಲೇಜೇ ಇಲ್ಲ. ಸೊ ಇಲ್ಲೊಂದು ಟೋಲು ಇಟ್ಬಿಟ್ಟಿದ್ದಾರೆ ಆಲ್ರೆಡಿ, ಅಂದರೆ ಹೈವೇ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಪಕ್ಕದಲ್ಲಿ ಒಂದು ಸೂಪರ್ ಬೈಕ್ ಹೋಗ್ತಾ ಇದೆ, ಟ್ರಯಾಂಪ್ ಅವ್ರದ್ದು. ಎಕ್ಸಾಕ್ಟ್ಲಿ ನೇಮ್ ಏನು ಅಂತ ಗೊತ್ತಿಲ್ಲ, ಬಟ್ ಇಟ್ಸ್ 765, ಟ್ರಯಾಂಪ್ 765. ಹಾಂ ಕಮಾನ್ ಗೈಸ್, ಲೆಟ್ಸ್ ಗೋ. ಅಲ್ಲೇ ಇದು ಹೋಟೆಲ್ ಐತೆ ನೋಡಿ, ಸ್ಟಾಪ್ ಮಾಡೋಣ. MT-15, FZ, ನಂದು ಹಂಟರ್ ಮತ್ತು ಪಲ್ಸರ್ N160 ಆ್ಯಂಡ್ ಎಕ್ಸ್ಪಲ್ಸ್. ಸೊ ಬ್ಯಾಗಲ್ಲಿ ಇದು ಆಕ್ಸೆಸರೀಸ್ ಇದೆ, ಹೇಳಿದ್ದೀನಿ ಹೋಗು. ಸೊ ಒಂದು ಟೀ ಬ್ರೇಕ್ ತಗೊಂಡು ಈಗ ನಮ್ಮ ಡೆಸ್ಟಿನೇಷನ್ ಕಡೆ ಹೊರಡ್ತಾ ಇದ್ದೀವಿ. ಇಲ್ಲೇ ನಡೀರಪ್ಪ. ಹಾಂ
ಇದು ಹೆಂಗೆಂಗೋ ತೋರಿಸ್ತೈತೆ ಗುರು ಇದು. ಈ ಗೂಗಲ್ ಮ್ಯಾಪ್ನ ನಂಬ್ಕೊಂಡೇ ಬರ್ಬಾರ್ದು ನಾವು. ಹೆಂಗೆ ಅಂದರೆ 650 ಮೀಟರ್ಸ್ ಆದಮೇಲೆ ರೈಟ್ ಅಂತ ತೋರಿಸ್ತಿದೆ. ಬಟ್ ಇನ್ನೊಂದು ರೈಟ್ಗೆ ಹೋಗೋದು ಒಂದು 10 to 20 ಮೀಟರ್ಸ್ ಹಿಂದೆ ಇರ್ತೀವಲ್ಲ, ಆವಾಗ ಅದೆಲ್ಲೋ ಮುಂದುಗಡೆ ತೋರಿಸ್ಬಿಟ್ಟು ಲೆಫ್ಟ್ ಅಂತ ತೋರಿಸುತ್ತೆ. ಯಾವುದೋ ಹಳ್ಳಿಗಳ ಮಧ್ಯೆ ನಾವು ಹೋಗ್ತಾ ಇದ್ದೀವಿ. ಹಳೆಯ ಕಾಲದ ಮನೆಗಳು. ಇದೇನು ಕೆಟ್ಟ ನೀರಾ ಒಳ್ಳೆ ನೀರಾ? ಓ, ಗಲೀಜ್ ನೀರು. ಬಟ್ ಸ್ಟಿಲ್ ನೋಡೋದಕ್ಕೆ ಚೆನ್ನಾಗಿದೆ. ಇದು ಕನಕಪುರ ಮತ್ತು ರಾಮನಗರ ಕನೆಕ್ಟ್ ಮಾಡುವಂಥ ರೋಡು. ಈಗ ನಾವು ಹೋಗ್ತಾ ಇರೋ ಸಿದ್ದೇಶ್ವರ ಬೆಟ್ಟಕ್ಕೆ ಏನು ಹೈಕ್ ಮಾಡೋದಾಗಲಿ ಟ್ರೆಕ್ ಮಾಡೋದಾಗಲಿ ಏನೂ ಇರಲ್ಲ. ಲೈಕ್ ಡೈರೆಕ್ಟ್ಲಿ ಮೇಲ್ಗಡೆನೇ ಬೈಕ್ಸ್ ಎಲ್ಲ ಹೋಗುತ್ತೆ. ಗೂಗಲ್ ಮ್ಯಾಪ್ಸಲ್ಲಿ ಅಕ್ಯುರೇಟಾಗಿ ಏನು ತೋರಿಸಲ್ಲ. ಸ್ವಲ್ಪ ನಾವು ನೋಡ್ಕೊಂಡು ಹೋಗ್ಬೇಕು. ಆ ಕಡೆ ಈ ಕಡೆ ಬೋರ್ಡ್ ಹಾಕಿರ್ತಾರೆ. ಬೋರ್ಡ್ ಮಿಸ್ ಆಗಿ ಹೋದರೆ ಮುಂದೆ ಹೋಗೋದು, ತಿರ್ಸ್ಕೊಂಡು ವಾಪಸ್ ಬರೋದು. ಮೇಲೆವರೆಗೂ ರೋಡ್ ಹಾಕಿದ್ದಾರೆ. ಇಲ್ಲೊಂದು ಸ್ವಲ್ಪ ಮಣ್ಣಿನ ರಸ್ತೆ ಸಿಗುತ್ತೆ ಅಷ್ಟೇ. ಇಲ್ಲಿಂದ ಸೀನ್ಸ್ ತುಂಬಾ ಚೆನ್ನಾಗಿದೆ. ವ್ಯೂಸ್ ಎಲ್ಲ ನೋಡಿ ಆ ಕಡೆ. ಇಲ್ಲಿಂದ ಸ್ವಲ್ಪ ರೋಡ್ ಇದೆ, ಸ್ವಲ್ಪ ಅಲ್ಲ, ಇಲ್ಲಿಂದ ರೋಡ್ ಇದೆ ಅನಿಸುತ್ತೆ. ಎಸ್, ಬಟ್ ಅರ್ಧ ದಾರಿ ಇನ್ನೂ ಹಾಕಿಲ್ಲ ಅವರು. ಇನ್ನೂ ಇವಾಗ ಇಂಪ್ರೂವ್ ಮಾಡ್ತಿದ್ದಾರೆ. ಫೈನಲಿ ರೀಚ್ ಆದ್ವಿ ಬೆಟ್ಟದ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಹತ್ತಿರ. ಸೊ ಗಾಡಿನೆಲ್ಲ ಇಲ್ಲೇ ಬಿಟ್ಟು ಮುಂದೆ ಹೋಗೋಣ. ಈಗ ನೀವು ನೋಡುತ್ತಿರುವ ದೇವಸ್ಥಾನ ಸುಮಾರು ಸಾವಿರಾರು ವರ್ಷ ಇತಿಹಾಸ ಇರುವ ದೇವಸ್ಥಾನವಾಗಿದೆ. ಶಾಂತಿ, ನೆಮ್ಮದಿ, ದೇವರ ದರ್ಶನ ಮತ್ತು ಸುಂದರವಾದ ಪರಿಸರ ನೋಡೋಕೆ ಸಿಗುತ್ತೆ. ಆಗಿನ ಕಾಲದಲ್ಲಿ ಸಾಧು ಋಷಿ ಮುನಿಗಳು ಇಲ್ಲಿ ತಪಸ್ಸು ಮಾಡಿ ಸಿದ್ಧಿ ಮಾಡ್ಕೋತಿದ್ರು ಅಂತ ನಂಬಲಾಗುತ್ತೆ. ಮತ್ತು ಸಿದ್ದೇಶ್ವರ ಅಂದರೆ ಸಿದ್ಧಿ ಮಾಡಿದ ಈಶ್ವರ ಎಂದು ಅರ್ಥ. ಹಾಗೆ ಈ ಜಾಗದಲ್ಲಿ ರೇವಣ ಸಿದ್ದೇಶ್ವರರು ಬಂದು ತಪಸ್ಸು ಮಾಡಿದ್ದರು ಎಂದು ನಂಬಲಾಗುತ್ತೆ. ದೇವಸ್ಥಾನದ ಮುಂದೆನೇ ಇರುವ ಈ ಈಶ್ವರನ ಪ್ರತಿಮೆ ನೋಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಭಕ್ತಿಯಿಂದ ಕೈ ಮುಗಿಬೇಕು ಅಂತ ಅನಿಸುತ್ತೆ. ಈಶ್ವರನ ಎದುರುಗಡೆನೇ ಇರೋ ನಂದಿ ಮತ್ತು ಈಶ್ವರನ ತಲೆಯ ಮೇಲೆ ಇರುವ ಸರ್ಪ, ಇದನ್ನೆಲ್ಲ ನೋಡಿದಾಗ ಭಕ್ತಿಭಾವದಿಂದ ಕೈ ಮುಗಿಬೇಕು ಅಂತ ಅನಿಸುತ್ತೆ. ಅಷ್ಟು ನೋಡೋದಕ್ಕೆ ಚೆನ್ನಾಗಿದೆ ಈ ಪ್ರತಿಮೆ. ಬೈ ಬಾರ ಅದೆಲ್ಲ ಕಟ್ಟಾಗುತ್ತೆ. ಏ ಗೋಕುಲ್ ಸಿಟಿಯಿಂದ
ಊರಿಂದ ಆಚೆ ಒಂದು ಒಳ್ಳೆ ರೈಡ್ ಆಗಬೇಕು, ಜೊತೆಗೆ ಈ ಥರ ಬೆಟ್ಟದ ಮೇಲೆ ನಿಂತ್ಕೊಂಡು ಒಂದು ಒಳ್ಳೆ ವ್ಯೂನ ಎಂಜಾಯ್ ಮಾಡಬೇಕು ಅಂತ ಅಂದರೆ ಇದು ಒಂದು ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು. ಅಡ್ವೆಂಚರ್ ಬೈಕ್ ಇರೋರು ಇಲ್ಲಿ ಬೈಕ್ ತೊಗೊಂಡು ಬರ್ಬೋದು, ಬಟ್ ಕೇರ್ಫುಲ್ ಆಗಿರಿ, ಫೋಟೋ ಸ್ವಿಚ್ಚಿಂದ ನಿಮಗೆ ಅಪಾಯ ಮಾಡ್ಕೋಬೇಡಿ. ಬೈಕ್ನ ಫೋಟೋಗೋಸ್ಕರ ತುಂಬ ಎಡ್ಜಲ್ಲಿ ತಗೊಂಡೋಗೋದು ಈ ಥರದ್ದೆಲ್ಲ ಮಾಡಬೇಡಿ. ಬಂದು ಹುಷಾರಾಗಿ ಕೇರ್ಫುಲ್ಲಾಗಿ ಬಿಹೇವ್ ಮಾಡಿ ಅಷ್ಟೇ. ನಾವು ಬಂದಾಗ ಯಾರು ಇರಲೇ ಇಲ್ಲ, ಇವಾಗ ನೋಡ್ರಿ ಎಲ್ಲ ಫುಲ್ ರಶ್ ಆಗಿಬಿಟ್ಟೈತೆ. ಸೊ ಎಷ್ಟು ಅರ್ಲಿ ಮಾರ್ನಿಂಗ್ ಆಗುತ್ತೆ ಅಷ್ಟು ಬೇಗ ಬನ್ನಿ, ನಿಮಗೆ ಒಂದೊಳ್ಳೆ ಪೀಸ್ಫುಲ್ ಜಾಗ ಸಿಗುತ್ತೆ ಎಂಜಾಯ್ ಮಾಡೋದಕ್ಕೆ. ರೋಡ್ ಮಿಡ್ಲಲ್ಲಿ ಒಂದು ಅಡ್ವೆಂಚರ್ ಗೈಸ್, ಈ ಥರ ಒಂದು ಪ್ಯಾಸೇಜ್ ಸಿಕ್ಕಿದೆ, ನೋಡ್ತಿರ್ಬೋದು ಆ ಕಡೆ ನೀರು. ತುಂಬ ಕೇರ್ಫುಲ್ಲಾಗಿ ಹೋಗಬೇಕು, ಏನಾದರೂ ಗಾಡಿ ಸ್ಕಿಡ್ ಆಯಿತು ಅಂತ ಇಟ್ಕೊಳ್ಳಿ, ಹರಿಯೋ ನೀರಿಗೆ ಹಂಗೆ ಗಾಡಿನೂ ಹರ್ಕೊಂಡು ಹೋಗ್ಬಿಡುತ್ತೆ. ಹುಷಾರಾಗಿ ನಿಧಾನವಾಗಿ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ. ನೀರು ಸ್ವಲ್ಪ ಕಡಿಮೆ ಇದ್ದಾವೆ, ಹಂಗಾಗ್ಬಿಟ್ಟು ಆರಾಮಾಗಿ ಹೋಗ್ಬೋದು. ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಇದ್ರೂ ಹೋಗೋಕ್ಕಾಗಲ್ಲ ನಾವು, ಆಮೇಲೆ ಹೋಗ್ಲೂಬಾರ್ದು. ಒಂಥರ ಸಕ್ಕತ್ತಾಗಿದೆ, ಬಟ್ ನೀರು ಅಷ್ಟೊಂದು ಕ್ಲೀನ್ನೆಸ್ ಇಲ್ಲ ಅಂತ ಅನಿಸುತ್ತೆ, ಯಾಕಂದರೆ ಬ್ಲ್ಯಾಕ್ ಕಲರ್ ಇರೋ ಕಾರಣ ಬಂಡೆ ಎಲ್ಲ. ಬಟ್ ನೀರೆಲ್ಲ ತುಂಬ ಕ್ಲೀನಾಗೈತೆ, ಬಟ್ ಇಲ್ಲಿ ಪಾಚ್ ಇರೋದ್ರಿಂದ ಹಂಗೆ ಅನಿಸ್ತಿದೆ ಅಷ್ಟೇ ನಮಗೆ.